ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಮತ್ತು ಈ ಗೌರಿ ಕಲ್ಯಾಣದಲ್ಲಿ ಇವತ್ತು ಮೆಹಂದಿ ಶಾಸ್ತ್ರ ಇದೆ. ಮೆಹಂದಿ ಶಾಸ್ತ್ರದಲ್ಲಿ ಪ್ರತಿಯೊಬ್ಬರು ಮೆಹಂದಿ ಹಾಕಬೇಕು ಅಂತೇಳ್ಬಿಟ್ಟು ಎಲ್ಲರೂ ಸೇರಿಕೊಂಡು ಮೆಹಂದಿ ಹಾಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ. ಆದರೆ ಇಲ್ಲೇನಪ್ಪ ಅಂತ ಅಂದರೆ ದೀನಬಂಧು ಮನೆತನದವರು ಎಲ್ಲರೂ ಮೆಹಂದಿ ಹಾಕೋಬೇಕು. ಹೇಗೆ ಅಂದರೆ ಗಂಡಂದಿರು ಹೆಂಡ್ತಿರಿಗೆ ಮೆಹಂದಿ ಹಾಕಬೇಕು ಅಂತ ವಾಡಿಕೆ, ಅಂದರೆ ರೂಲ್ಸ್ ಈ ಥರ ಇದೆ ಅಂತ ಹೇಳ್ತವ್ರೆ. ಹಾಗಾಗಿ ಎಲ್ಲರೂ ಮೆಹಂದಿ ಹಾಕ್ಕೊಳ್ತಾ ಇದ್ದಾರೆ. ಇಲ್ಲಿ ಅವರು ಸೊಸೆಯರು, ಮಗ್ದಿರು ಮತ್ತು ಮೊಮ್ಮಕ್ಕಳು ಎಲ್ಲ ಸೇರಿಕೊಂಡು ಅಜ್ಜಿ ಕೈಗೆ ತಾತ ಮೆಹಂದಿ ಹಾಕಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ದಾರೆ. ಹಾಗಾಗಿ ಇವ್ರ ಮನೆತನದಲ್ಲಿ ಆ ಥರ ಬಂದಿದೆ, ಎಲ್ಲರೂ ಹೀಗೆ ಮಾಡಬೇಕು ಅಂತೇಳಿ ಹೇಳಿಕೊಂಡು ಮಾಡ್ತಾಯಿದ್ದಾರೆ. ಅದಕ್ಕೆ ಹೌದು, ಎಲ್ಲರೂ ಅವ್ರವ್ರ ಫೇರ್ಗೆ ಅವ್ರವ್ರು ಹಾಕೋದು ಅಂತೇಳಿ ತೀರ್ಮಾನ ಆಗಿದೆ. ಇವಾಗ ತಾತ ಅಜ್ಜಿ ಕೈಗೆ ಮೆಹಂದಿ ಹಾಕಬೇಕು, ಅದನ್ನು ನಾವೆಲ್ಲ ನೋಡಬೇಕು ಅಂತೇಳಿ. ಆಮೇಲೆ ಗೌರಿ ಅತ್ತೆ, ಗೌರಿ ಗಂಡ ಮತ್ತು ಗೌರಿ ಮಾವ, ಗೌರಿ ಚಿಕ್ಕ ಮಾವ ಎಲ್ಲರೂ, ಗೌರಿ ಓರ್ಗಿತಿ ಗೌರಿ ಓರ್ಗಿತಿ ಇನ್ನೂ ಬಂದಿಲ್ಲ, ಅವಳ ಅಕ್ಕನೇ ಗೌರಿ ಓರ್ಗಿತಿ ಆಗ್ತಾಳೆ. ಹಾಗಾಗಿ ಗೌರಿಯ ಚಿಕ್ಕತ್ತೆ ಎಲ್ಲರೂ ಅವ್ರವ್ರ ಫೇರು ಅವ್ರವ್ರಿಗೆ ಹಾಕಬೇಕು ಮೆಹಂದಿನ ಅಂತೇಳ್ಬಿಟ್ಟು ಎಲ್ಲ ಮಾತಾಡಿಕೊಂಡು ಮೆಹಂದಿ ಹಾಕೋಕ್ಕೆ ರೆಡಿ ಆಗ್ತಿದ್ದಾರೆ. ಈ ಮೆಹಂದಿ ಶಾಸ್ತ್ರದಲ್ಲಿ ಹಾಡು, ಡ್ಯಾನ್ಸು ಎಲ್ಲದೂ ಇದೆ. ಯಾವುದು ಬೇಕಾದ್ರೂ ಚಾಯ್ಸ್ ಮಾಡ್ಕೊಂಡು ಅವ್ರು ಮಾಡ್ಕೊಳ್ಬೋದು. ಒಬ್ಬನೇ ಸಿಂಗಲ್ ಇರೋದು, ಇನ್ನೆಲ್ಲರೂ ಜೋಡಿ ಜೋಡಿಯಾಗಿದ್ದಾರೆ. ಕೊನೆ ತಮ್ಮ ಅವನು ಮಾತ್ರ ಸಿಂಗಲ್ ಆಗಿದ್ದಾನೆ, ಇನ್ನೆಲ್ಲರೂ ಜೋಡಿ ಜೋಡಿಯಾಗಿದ್ದಾರೆ. ಆ ಕಡೆ ಬಂದಿರೋ ಅಂಥವ್ರು ಕನಕಲಕ್ಷ್ಮಿ ಮತ್ತು ಅವಳ ಮಗಳು, ಅವಳ ಗಂಡ ಎಲ್ಲರೂ ಬಂದಿದ್ದಾರೆ. ಅವರು ಕೂಡ ಮೆಹಂದಿ ಶಾಸ್ತ್ರದಲ್ಲಿ ಭಾಗಿಯಾಗೋಕ್ಕೆ. ಇಲ್ಲಿ ಗೌರಿ ಗಂಡ ವಿವೇಕ್, ಅವನು ಕೂಡ ಮೆಹಂದಿ ಹಾಕಬೇಕು ಅಂತೇಳಿ, ಇದೆಲ್ಲ ಬೇಡಪ್ಪ, ನನಗಿವೆಲ್ಲ ಇಷ್ಟ ಇಲ್ಲ, ನಾನು ಹಾಕಲ್ಲ ಅಂತ. ಇಲ್ಲ, ಎಲ್ಲ ಹಾಕುವಾಗ ನೀನು ಹಾಕಲೇಬೇಕು ಅಂತೇಳಿ ಹಠ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಹಾಕೋಕ್ಕೆ ರೆಡಿ ಆಗ್ತಾರೆ. ಫಸ್ಟು ತಾತ ಅಜ್ಜಿ ಕೈಗೆ ಹಾಕುತ್ತೆ. ಅಜ್ಜಿ ಕೈಗೆ ಹಾಕಿ ಅಜ್ಜಿ ಓಕೆ ಅಂದಮೇಲೆ ಪ್ರತಿಯೊಬ್ಬರೂ ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ ರೆಡಿ ಆಗ್ತಾರೆ. ಮೆಹಂದಿ ಹಾಕುವಾಗ ಗೌರಿ ಗಂಡ ಹಾಕಬೇಕು, ಮತ್ತು ಗೌರಿಯ ಚಿಕ್ಕ ಮಾವನ ಹೆಂಡ್ತಿಗೆ ಹಾಕಬೇಕು. ಅದೊಂದು ಸ್ವಲ್ಪ ಚಿಕ್ಕ ಮಾವ ಮರುಗುಳಿ. ಹಾಗಾಗಿ ನನ್ನ ಹೆಂಡ್ತಿ ಎಲ್ಲಿ ಪಕ್ಕದಲ್ಲೇ ಕೂತಿದ್ರು ಕೂಡ ಹೆಂಡ್ತಿನ, ನನ್ನ ಹೆಂಡ್ತಿ ಎಲ್ಲೋದ್ಲು, ಅವಳಿಗೂ ಮೆಹಂದಿ ಹಾಕಬೇಕು ಅಂತೆ. ಅವಳು ನಾನು ಇಲ್ಲೇ ಇಲ್ವಾ ಅಂತ ಜೋರೆ ಕೂಗ್ತಾಳೆ. ಆವಾಗ ಓಕೆ ಇಲ್ಲೇ ಇದೆಯಾ, ನಂಗೆ ಗೊತ್ತಾಗಲೇ ಇಲ್ಲ ಅಂತೇಳಿ ಅವನು ತಮಾಷೆ ಮಾಡ್ಕೊಂಡು ಮೆಹಂದಿ ಹಾಕ್ತಾನೆ. ಹೀಗೆ ಎಲ್ಲರೂ ಅವರವರ ಫೇರ್ಗಳಿಗೆ ಅವರವರು ಮೆಹಂದಿ ಹಾಕೋ ಶಾಸ್ತ್ರ ನಡೀತಾ ಇರುತ್ತೆ. ತಾತ ಅಜ್ಜಿ ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಆಲ್ರೆಡಿ ತಾತ ಅಜ್ಜಿ ಫಸ್ಟೇ ಹಾಕಾಗಿದೆ. ಈಗ ಅವನು ಗೌರಿ ತಂಗಿ ಮತ್ತು ಗೌರಿ ತಂಗಿ ಮದುವೆ ಆಗೋ ಹುಡುಗ, ಅವರು ಕೂಡ ಮೆಹಂದಿ ಹಾಕೊಳ್ಳೋಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಅವನಿಗೆ ಹಾಕೋಕ್ಕೆ ಇಷ್ಟ ಇಲ್ಲ. ನನಗೆ ಇದೆಲ್ಲ ಕರ್ಮ ಏನಪ್ಪ, ನಾನು ಯಾಕೆ ಮದುವೆ ಆಗಬೇಕು ಇವಳನ್ನ, ಯಾರೋ ಬೇರೆಯವನ್ನ ಮದುವೆ ಆಗ್ತಾನೆ, ನಾನು ಯಾಕೆ ಹಾಕಬೇಕು ಅಂತ ಹಿಂಗೆಲ್ಲ. ಆದರೆ ಈ ಕಡೆ ಬಂದು ಇಲ್ಲಿ ಗೌರಿ ಗಂಡಂಗೆ ಹೇಳ್ತಾಳೆ, ಮೆಹಂದಿ ಹಾಕ್ಕೋಬೇಕು ಬನ್ನಿ ನಾವು ಹಾಕ್ಕೊಳ್ಳೋಣ ಅಂತೇಳಿ. ನಾನು ಬರಲ್ಲ ಅದಕ್ಕೆಲ್ಲ, ನನಗಿಷ್ಟ ಇಲ್ಲ, ನೀನು ಇವೆಲ್ಲ ಮಾಡಿಬಿಟ್ಟು ನನ್ನನ್ನು ಹೊಲಿಸ್ಕೋಬೇಕು ಅಂತ ಇದೆಯಾ, ನಾನು ಬರಲ್ಲ ಅಂತ ಹೇಳ್ತಾನೆ. ಅಯ್ಯೋ ಹಂಗೇನಿಲ್ಲ ಬನ್ನಿ, ಎಲ್ಲರೂ ಅದೇ ಮಾಡ್ತಿದ್ದಾರೆ, ನಾವು ಮಾಡಬೇಕಂತೆ, ಇಲ್ಲ ಅಂದರೆ ತಾತ ಬೈತಾರೆ ಬನ್ನಿ ಅಂತೇಳಿ ಕರೀತಾಳೆ. ಆಗ ವಿಧಿ ಇಲ್ದಲೇ ಹೋಗಿ ಅವನು ಕೂಡ ಕೂತ್ಕೋತಾನೆ. ಕೂತ್ಕೊಂಡಾಗ ಹಾಕಿ ಮೆಹಂದಿನ ಅಂತಾಳೆ. ಅವನು ನಾನು ಹಾಕಲ್ಲ ಅಂತಾನೆ. ಹಾಕಲ್ಲ ಅಂದರೆ ತಾತ ಸುಮ್ಮನೆ ಇರಲ್ಲ, ಬೈತಾರೆ, ಹಾಕಿ ಸುಮ್ಮನೆ ಅಂತ ಹೇಳ್ತಾಳೆ. ಹಾಕಲ್ಲ ಅಂತಲೇ ಇರ್ತಾನೆ. ಆಮೇಲೆ ಇವಳು ಏನೇನೋ ತಮಾಷೆ ಮಾಡ್ತಿರ್ತಾಳೆ ಗೌರಿ. ಏನೇ ತಮಾಷೆ ಮಾಡಿದ್ರು ನಾನು ಹಾಕಲ್ಲ, ನನಗೆ ಇವೆಲ್ಲ ಇಷ್ಟ ಇಲ್ಲ ಅಂತಲೇ ಅವನು ಹೇಳ್ತಾ ಇರ್ತಾನೆ. ಆದರೆ ಕೊನೆಗೆ ವಿವೇಕು ಹಾಕ್ತಾನೆ ಮೆಹಂದಿನ ಅವನ ಹೆಂಡ್ತಿಗೆ. ಅವಳು ತಮಾಷೆ ಮಾಡ್ತಲೇ ಇರ್ತಾಳೆ, ಅವನು ಮೆಹಂದಿ ಹಾಕ್ತಾನೆ. ಮೆಹಂದಿ ಹಾಕಿ ಆಮೇಲೆ ಅದು ಓಕೆ ಆಗುತ್ತೆ ಅಲ್ಲಿ. ಆಮೇಲೆ ಈ ಮೋನಿಕಾ ಮತ್ತು ಇವನು
ಅವಳು ಮದುವೆ ಮಾಡಬೇಕಾಗಿರೋ ಗಂಡ ಕೂಡ ಅವನು ಮೆಹಂದಿ ಹಾಕಬೇಕು ಅಂತ ಅವನು ಸಂಕಟ ಪಡ್ತಿರ್ತಾನೆ. ಇವಳಿಗೆ ಮೆಹಂದಿ ಹಾಕಬೇಕಲ್ಲ, ನನಗೇನು ಇದು ಗ್ರಾಚಾರ ಅಂತೇಳ್ಬಿಟ್ಟು, ನಮ್ದು ಏನಿಲ್ಲ, ಆಸ್ತಿ ಇಲ್ಲ, ಅಡವಿಲ್ಲ, ಎಲ್ಲ ಹೋಗಿದೆ, ನಾನು ನಿನ್ನನ್ನು ಮದುವೆ ಮಾಡ್ಕೊಂಡು ನಿನ್ನ ಸುಖವಾಗಿಡೋಕ್ಕಾಗಲ್ಲ, ನಿನ್ನ ಒಂದು ಸಂತೋಷವಾಗಿಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾನೆ. ಏನು ಹೇಳಿದ್ರೂ ಅವಳು ಏನಕ್ಕೆ ದಿನ ಬಂದು ಮನೆತನಕ್ಕೆ ಸೊಸೆಯಾಗಿ ಬರ್ತಾಯಿದ್ದೀನಿ, ನನಗೇನು ಕಡಿಮೆ, ನಾನು ಬೇಕಾದಾಗ ಖರ್ಚು ಮಾಡ್ಬೋದು, ಗೌರಿ ಯಾವಳು ಅದನ್ನು ಹೇಳೋಕ್ಕೆ, ಅವಳಿಗೇನು ಸಂಬಂಧ, ಅದು ಅವಳಿಗಿಂತ ಹೆಚ್ಚಾಗಿ ನಾನು ಬದುಕಬೇಕು, ಹಾಗೆ ಹಿಂಗೆ ಅಂತ ಏನೇನೋ ಇವಳು ಹೇಳ್ಕೊಂಡು ರೆಡಿಯಾಗಿರ್ತಾಳೆ. ಆಮೇಲೆ ಎಲ್ಲರೂ ಮೆಹಂದಿ ಹಾಕ್ಕೊಂಡು ಖುಷಿಯಾಗಿ ಮದುವೆಗೆ ರೆಡಿಯಾಗಿರ್ತಾರೆ. ಸೋಮವಾರ ಕೂಡ ಮದುವೆ ಇರುತ್ತೆ. ಮದುವೆ ಮನೆಗೆ ಬಂದಿರ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.